ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಹೈಕೋರ್ಟ್ಗೆ ಚಿನ್ನಯ್ಯ ಸಲ್ಲಿಸಿದಂತ ರಿಟ್ ಅರ್ಜಿ ನಿಮಗೆ ಗೊತ್ತಿತ್ತಲ್ಲ. ನಟ ಪ್ರಕಾಶ್ ರಾಜ್ ಹೆಸರು ಅದ್ರಲ್ಲಿ ತಳಕ ಹಾಕೊಂಡಿತ್ತು. ಈ ಸಂಬಂಧ ಇವತ್ತು ಸುದ್ದಿಗೋಷ್ಠಿ ಮಾಡಿದ್ರು. ನಾನು ಚಿನ್ನಯ್ಯನನ್ನ ತಪ್ಪಿಕೊಳ್ಳೋದು ಹೇಳಿದ್ದು ನಿಜ, ಆದರೆ ಧರ್ಮಸ್ಥಳ ಪ್ರಕರಣದಲ್ಲಿ ನನ್ನದು ಯಾವುದೇ ಪಾತ್ರ ಇಲ್ಲ ರೀ. ಚಿನ್ನಯ್ಯ ಮತ್ತು ಗಿರೀಶ್ ಮಟ್ಟಣ್ಣವರನ್ನ ಒಮ್ಮೆನೂ ಕೂಡ ನಾನು ಭೇಟಿಯಾಗಿಲ್ಲ. SIT ರಚನೆ ವೇಳೆ ವ್ಯಕ್ತಿಯೊಬ್ಬ ಕರೆ ಮಾಡ್ದ, ಮಾಸ್ ಮ್ಯಾನ್ ಚಿನ್ನಯ್ಯ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಹೇಳದಂತೆ. ಅದ್ರ ಬಗ್ಗೆ ಮಾತಾಡಿದ್ರೆ ಇವತ್ತು ನೋಡಿ. ಊರೇ ಕೊಂಡಾಡುತ್ತೆ, ನಾನೇ ಬಂದು ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಕೊಳ್ಳಿ, ಅದನ್ನು ಕೇಳ್ಕೊಳ್ಳಿ. ನಾಳೆ SIT ಬದಲಿತಾರೆ, ಅವಾಗ ನಿಜ ಹೊರಗಡೆ ಬರುತ್ತೆ. ಅವ್ರು ಇದನ್ನ ಹೆಂಗೆ ತಿರುಚಿ, ಅವ್ರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಇಲ್ಲ, ಧರ್ಮದ ಮೇಲೆ ಪ್ರೀತಿ ಇಲ್ಲ, ಇವನನ್ನ ಹಿಂಗ್ ಸಿಗಿಸಿ ಕೆಟ್ಟಿಸ್ತಾರೆ. ಅದು ಯಾರಿಗೋಸ್ಕರ ಮಾಡ್ತಿದ್ದಾರೆ ಅವ್ರಿಗೂ ಉತ್ತರ ಕೊಡ್ಬೇಕು. ನಿಮಗೆ ಅವ್ರು ಏನು ತಿರುಚ್ತಾರೋ ಅವ್ರು ಸಿಕ್ಕಿಸ್ತಾರೋ ಅದು ಆಮೇಲೆ ನೋಡೋಣ. ಅಲ್ಲ, ಚಿನ್ನಯ್ಯ ಅವತ್ತು ಹೇಳ್ಬೇಕಾದ್ರೆ ಇವ್ರಿಗೆ ಮಜಾ ಬರ್ತಾ ಇತ್ತು. ಚಿನ್ನಯ್ಯ ಈಗ ಬೇರೆ ವಿಚಾರ ಹೇಳಕ್ ಶುರು ಮಾಡಿದ ತಕ್ಷಣ ಬಿಸಿ ಆಗಕ್ಕೆ ಶುರು ಆಗುತ್ತೆ. ಅದಿರಲಿ, ಅದು ಬೇರೆ ವಿಚಾರ. ಅದು ಪಾಯಿಂಟ್ ಈಸ್, ನಾನು ಧರ್ಮಸ್ಥಳದ ವಿರೋಧಿ ಅಲ್ಲ ಅಂತ ಅವ್ರು ಅಂದಿದ್ದಾರೆ. ಹೌದು, ಫೇರ್ ಇರದೇ ಇರ್ಬೋದು, ನನಗೆ ಗೊತ್ತಿಲ್ಲ. ಇವೆಲ್ಲವೂ ಶುದ್ಧ ಕಟ್ಟುಕತೆ, ಯಾವುದನ್ನು ನಂಬು ಹಾಗೆ ಇಲ್ಲ. ಧರ್ಮಸ್ಥಳದ ವಿರೋಧಿನ ಅಲ್ವಾ ಅನ್ನೋದಕ್ಕೆ ಇಲ್ಲ ಅಂದಿದ್ದಾರೆ. ಇಲ್ಲ ಹಾಗಾದ್ರೆ ನೀವು ವೀರೇಂದ್ರ ಹೆಗ್ಗಡೆ ವಿರೋಧಿ, ಅದಕ್ಕೆ ನೀವು ತಪ್ಕೊಳ್ತೀನಿ ಅಂತ ಹೇಳಿರೋದು ಹಂಗಾರೆ. ಗುಡ್ ಪಾಯಿಂಟ್. ಮತ್ತೆ ಯಾರಿಗೆ ತಪ್ಪು ಮಾಡಿದ್ದಾರೆ ಅನ್ನೋ ನಂಬಿಕೆ ಅಥವಾ ಸಂತೋಷ ಅಥವಾ ವಿಚಾರದಲ್ಲಿ ನೀವು ತಪ್ಕೋತೀನಿ ಅಂತೀರಿ? ಯಾರು ತಪ್ಕೋತೀನಿ, ನ್ಯಾಯ ಸತ್ಯ ಹೇಳಕ್ಕೇನು ಕೆದರ್ಕೋಬೇಕು ಅಂತ ಕೇಳದೆ ಅಂತ ಅಂತಾರೆ ಇವರು. ಹೌದು, ಯಾವುದು ಸತ್ಯ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಮನಸ್ಸಿನ ಒಳಗಡೆ, ಅವನು ಯಾವನೋ ಮಾಡ್ತಾ ಇರೋದು, ಅದು ಯಾರು ವಿರುದ್ಧ? ಹಾಗಾದ್ರೆ ಧರ್ಮಸ್ಥಳದ ವಿರುದ್ಧ ಅಲ್ಲ, ಹಾಗಾದ್ರೆ ಯಾರು ವಿರುದ್ಧ? ಹಾಗಾದ್ರೆ ವೀರೇಂದ್ರ ಹೆಗ್ಗಡೆ ವಿರುದ್ಧ. ವೀರೇಂದ್ರ ಹೆಗ್ಗಡೆಯ ವಿರುದ್ಧ ಇದನ್ನು ಸಾಧಿಸಕ್ಕೆ ಇವ್ರಿಗಿರೋ ಅಂತಹ ರೋಷ ಏನು ಅಥವಾ ದ್ವೇಷ ಏನು? ಏನೋ ಮಾಧ್ಯಮದ್ದು ಏನೋ ಹೇಳಿದ್ರಂತೆ, ಆಮೇಲೆ ನಾನು ಹೇಳಿಲ್ಲ ಅಂತ ಹೇಳಿದ್ರಂತೆ, ಬೇರೆ ವಿಚಾರ, ಅದು ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಈ ಧರ್ಮಸ್ಥಳದ ಹಾಗಲ್ಲ. ಬಟ್ ಯಾವ ಲಿಂಕ್, ಯಾರು ವಿರುದ್ಧ ಹಾಗಾದ್ರೆ? ಧರ್ಮಸ್ಥಳ ಅಲ್ಲ ಅಂದ್ರೆ ಯಾರು? ಮತ್ತೆ ಸುಮ್ಮನೆ ಹೋಗಿ ಯಾಕೆ ತಪ್ಕೋಬೇಕು? ಅವನು ನೀವು ನಿಮ್ಗೂ ಅವನಿಗೂ ಏನಪ್ಪ ಸಂಬಂಧ? ಏನು ಚಿಕ್ಕಪ್ಪನ ಮಗನ ಚಿನ್ನಯ್ಯ? ಅಲ್ಲ, ಯಾವ ಲಿಂಕು ಇಲ್ಲ ಅಂದ್ರೆ ಚಿನ್ನಯ್ಯ ಯಾಕೆ ಅವ್ರಿಗೆ ಫೋನ್ ಮಾಡಿ, ನಿಮ್ಗೆ ಯಾಕೆ ಫೋನ್ ಮಾಡ್ತಾನೆ? ಅದು ಆಯ್ತು, ಅವ್ನು ಮಾಡಿದ್ದಾನೆ ಅಂತಾನೆ ಇಟ್ಕೊಳ್ಳೋಣಪ್ಪ, ಸಪೋರ್ಟಿಗೆ ಮಾಡಿದ್ದಾನೆ ಅಂತ ತಪ್ಕೋತೀನಿ ಅಂತಂದ್ರೆ ಯಾರಿಗೋ ಅದಲ್ಲ, ಅನ್ಯಾಯ ಅಂತ ಅನ್ಸಿರೋದು ಆಗೋಗ್ಬಿಟ್ಟು ನ್ಯಾಯಕ್ಕೆ ಸಿಗಾಕೊಂಬಿಟ್ರೆ ಸಂತೋಷ, ತಪ್ಕೋತೀನಿ ಅಂತಾರಲ್ಲ. ನಿಮ್ಗೆ ಯಾವ ಸಂತೋಷ ತಪ್ಕೊಳ್ಳೋದ್ರಲ್ಲಿ? ಯಾರ ಮೇಲೆ? ಮಟ್ಟಣ್ಣವ್ರು ಹೇಳ್ದಂಗೆ ಹೇಳಿದ್ರೆ ಅಲ್ಲ, ಯಾರ ಮೇಲೆ? ಅದು ಧರ್ಮಸ್ಥಳ ಅಲ್ಲ, ಹಾಗಾದ್ರೆ ವೀರೇಂದ್ರ ಹೆಗ್ಗಡೆ ಅವರೇ ಬರ್ತಾರೆ. ದಟ್ಸ್ ಆಲ್. ಎಸ್. ಮುಂದಿನ ಪ್ರಶ್ನೆಗೆ, ಮುಂದಿನ ನನ್ನ ಹೇಳಿಕೆಗೆ ಸ್ಥಳ ಕೊಡದೆ ಹಿಂಗೆ ಕೂತ್ಕೊಂಡ್ರೆ ನಾನು ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ನೀವು ನನ್ನ ಬಾಯೊಳಗೆಲ್ಲ ಮಾತಾಡಕ್ಕಾಗಲ್ಲ. ಬೆದರಿಸಬೇಡ, ಎದುರಿಸಬೇಡ, ತಾಕತ್ತಿದೆಯಾ? ನೀವ್ ಏನ್ ಹೇಳಿದ್ರು ನಾನು ರುಚಿಗೆ ಹೇಳಲ್ಲ. ಮಾಧ್ಯಮಗಳು ಇವೆ, ಮಾರಿಕೊಂಡ ಮಾಧ್ಯಮಗಳು ಇವೆ. ಐ ಸ್ಟ್ಯಾಂಡ್ ಆನ್ ದಟ್ ಸ್ಟೇಟ್ಮೆಂಟ್. ಬಾಯಿದೆ ಅಂತ ಬೇಜಾನ್ ಬೊಗಳ್ತಾ ಇದೆಯಾ? ಈ ಭಾರತ ದೇಶದ ಯುವಕರಲ್ಲಿ ಐ ಸ್ಟ್ಯಾಂಡ್ ಆನ್ ದ ಸ್ಟೇಟ್ಮೆಂಟ್. ದೇರ್ ಈಸ್ ಗುಡ್ ಮೀಡಿಯಾ, ದೇರ್ ಈಸ್ ಗೋಧಿ ಮೀಡಿಯಾ ಟು. ಮಾಧ್ಯಮಗಳಲ್ಲಿ ಧರ್ಮಸ್ಥಳ ಪ್ರಕರಣ ಮತ್ತು ಚಿನ್ನಯ್ಯನ ಹೇಳಿಕೆ ಬಂದಿದೆ ಕೋರ್ಟ್ನಲ್ಲಿ. ಚಿನ್ನಯ್ಯನವರು, ಆತ ಪ್ರಕಾಶ್ ರೈ ಅವರು ನನಗೆ ಫೋನ್ ಮಾಡಿದ್ರು. ನಿಮ್ಮ ಜೊತೆ ಇರೋ ಯಾವ ಗಿರೀಶ್ ಮಟ್ಟಣ್ಣನವರು ಹೇಳಿದಾಗೆ ಕೇಳಿ, ಅವರು ಹಾಳ್ದಾಗ ಕೇಳಿ ನೀನು ಪೊಲೀಸರ ಹತ್ರ ಹೋಗಿ ಉತ್ತರ ಕೊಡು, ನಾನು ನಿಜ ಹೇಳಿದ್ಮೇಲೆ ಬಂದು ತಪ್ಕೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಕ್ಲಾರಿಫೈ ನಾನು ನಿಮಗೆ ಮಾಡಬೇಕಾಗಿದೆ. ಯಾಕಂದ್ರೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನನ್ನ ಹೆಸರು ಹೇಳಿದ್ದಾನೆ. ಮತ್ತು ಮಾಧ್ಯಮಗಳ ಮೂಲಕ ಗೊತ್ತಿರೋ ಹಾಗೆ ಕೇರಳದಿಂದ ಒಂದು 200 ಕೋಟಿ ರೂಪಾಯಿಗಳು ಒಂದು ಧರ್ಮಸ್ಥಳಕ್ಕೆ, ಧರ್ಮಕ್ಷೇತ್ರಕ್ಕೆ ಹೆಸರನ್ನ ಹಾಳು ಮಾಡಲಿಕ್ಕೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು 50 ಲಕ್ಷ ರೂಪಾಯಿ ಏನೋ ಚಿನ್ನಯ್ಯನಿಗೆ ಮಾತಾಡಿದ್ರು ಅನ್ನೋದು ಕೂಡ, ಅದು ಆ ಹೇಳಿಕೆ ಅವನು ಕೊಟ್ಟಿದ್ದಾನಲ್ಲೋ ನನಗೆ ಗೊತ್ತಿಲ್ಲ. ಪ್ರಕಾಶ್ ರೈ ಹೆಸರನ್ನ ಹೇಳಿದ್ದಾರೆ, 200 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿದ್ದಾರೆ. ಇದನ್ನ ಮಾಧ್ಯಮದ ಮಿತ್ರರು ಬರ್ದಿದ್ದಾರೆ, ಈ ತರ ಪ್ರಕಾಶ್ ರೈ ಅವರಿಗೆ ಬಗ್ಗೆ ಈ ತರ ಬಂದಿದೆ, ಇದಕ್ಕೆ ಉತ್ತರ ಹೇಳುವಿರಾ ಪ್ರಕಾಶ್ ರೈ? ಕೆಲವು ಮಾಧ್ಯಮಗಳು, ಬಹಳಷ್ಟು ಮಾಧ್ಯಮಗಳು ಅದನ್ನ ಕೇಳಿವೆ. ಇನ್ನೊಂದಷ್ಟು ಮಾಧ್ಯಮಗಳು ಆಗಲೇ ಜಡ್ಜ್ಮೆಂಟ್ ತಗೊಂಡಿದ್ದಾರೆ. ಈ ಬುರುಡೆ ಗ್ಯಾಂಗಿನಲ್ಲಿ 200 ಕೋಟಿಯಲ್ಲಿ ಎಷ್ಟು ಬಂತು, ಇವನು ಹಿಂದೂ ವಿರೋಧಿ, ಈ ಥರ ಒಂದು ಜಡ್ಜ್ಮೆಂಟ್ ಅಲ್ಲಾಗಿ ಬರ್ತಿದ್ದಾರೆ ಅವರು. ಓಕೆ, ನಾನು ಇಮಿಡಿಯೇಟ್ ಆಗಿ, ನಾನು ಬೇರೆ ದೂರದಲ್ಲಿದ್ದೆ, ಇಮಿಡಿಯೇಟ್ ಆಗಿ ಬಂದು ಹೇಳಬೇಕಾಯ್ತು. ಬಟ್ ಮೊನ್ನೆ ಇಡಬೇಕಾಗಿತ್ತು, ನಮ್ಮ ಇಂದಿರಾ ಲಂಕೇಶ್ ಅವರು ತೀರ್ಕೊಂಡಿದ್ರು, ನಾನು ಬರೋಕ್ಕಾಗಲ್ಲ, ಇವತ್ತಿಗೆ ಬಂದಿದೆ. ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡುವಾಗ ಅದು ನಡೀತಿತ್ತು. ನೀವು ಪ್ರಕಾಶ್ ರೈ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವಾಗ ಮಾತಾಡಿದ್ದಾರೆ? ಯಾವತ್ತೂ ನಾನು ಧರ್ಮಸ್ಥಳಕ್ಕೆ ಹೋದವನಲ್ಲ. ಗಣೇಶ್ ಮಠ, ಇವರ ಮಠಣ್ಣನವರು, ಇವ್ರನ್ನ ಯಾರನ್ನೂ ಭೇಟಿ ಮಾಡಿದವನು ಅಲ್ಲ ನಾನು. ಆದರೆ ಅಲ್ಲಿ ಒಂದು ವೈಕೆಯ ಸಾವಾಗಿದೆ, ಒಂದಷ್ಟು ಸರಣಿ ಸಾವುಗಳಾಗ್ತಿದೆ, ನ್ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತಂಕ ಪಟ್ಟವರು ನಿಜ.
ದಿಢೀರ್ ಅಂತ ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬನು ಬಂದು ಮಂಡ್ಯದಿಂದ ಒಬ್ಬನು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದಂತೆ, ಅವನು ಹೆಣಗಳನ್ನು ಹೂತು ಹಾಕಿದ್ದಾನೆ ಅಂದ ತಕ್ಷಣ ಎಲ್ಲ ಭಕ್ತರು ಎಲ್ರಿಗೂ ಡಿಸ್ಟರ್ಬ್ ಆಗಿದ್ದಾರೆ. ನನ್ನಂಥವ್ರು ಡಿಸ್ಟರ್ಬ್. ನಾನು ಸ್ವಲ್ಪ ಸೋಷಿಯಲ್ ಆಕ್ಟಿವಿಸ್ಟ್. ಏನಿದು ಹಿಂಗಾಗ್ತಿದೆ ಅಂದಾಗ ನಾನು ನನಗೆ ನೆನಪಿರುವ ಹಾಗೆ ಮತ್ತು ನಿಮ್ಮ ದಾಖಲೆ ಇರುವ ಹಾಗೆ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೋಡಿ, ಅನವಸರವಾಗಿ ಯಾರೋ ಮಾಡಿದ್ದಾರೆ ಅಂತ ಕೆಲವರು ಶುರು ಮಾಡ್ಕೊಂಡಿದ್ದಾರೆ, ಅದಲ್ಲ ಇಂಪಾರ್ಟೆಂಟು. ಇದು ನಡೆದಿರೋದು ನಿಜ. ಇದರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಮಿಕ್ಕದವ್ರಿಗೆ ನಾವು ಒತ್ತಡ ಹಾಕ್ತೀವಿ. ಕೂತ್ಗಳಲ್ಲಿ ನಿನ್ ಬುರುಡೆ ಮಾತಿಗೆಲ್ಲ ಯಾಮಾರನಲ್ಲ ನಾನು. ಈ ತರ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ.